ನಮಸ್ಕಾರ. ಇವತ್ತು ಊಟದ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗೋ ಬಾಳೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಮೊದಲಿಗೆ ಬಾಳೆಕಾಯಿ ತೊಗೊಂಡು ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಈಗ ರೆಸಿಪಿಗೆ ಬೇಕಾಗಿರೋ ಮೇನ್ ಮಸಾಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಮಸಾಲೆಗೆ ಬೇಕಾಗಿರೋದು ಸ್ವಲ್ಪ ಮೆಂತ್ಯ, ಜೀರಿಗೆ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಳು, ಸ್ವಲ್ಪ ಎಳ್ಳು ಮತ್ತು ಒಣಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವು. ಇದನ್ನೆಲ್ಲ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಅರೋಮಾ ಬಂದಮೇಲೆ ತಣ್ಣಗೆ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಮತ್ತೆ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕ್ಯೂಬ್ಸಾಗಿ ಕಟ್ ಮಾಡಿರೋ ಬಾಳೆಕಾಯಿನ ಹಾಕಿ ಮಿಕ್ಸ್ ಮಾಡಿ ರಿಕ್ವೈರ್ಡ್ ಅಮೌಂಟ್ ಸಾಲ್ಟ್ ಹಾಕಿ ಸ್ವಲ್ಪ ನೀರು ಹಾಕಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿ ಒಂದು 5-10 ನಿಮಿಷ ಮುಚ್ಚಿಡಿ, ಆಗ ಬೆಂದಿರುತ್ತೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟಿ ಮತ್ತು ಹೆಲ್ದಿ ಬಾಳೆಕಾಯಿ ಪಲ್ಯ ರೆಡಿ. ಇದು ಅನ್ನ ಜೊತೆ ತಿನ್ಬೋದು, ಇಲ್ಲ ಚಪಾತಿ ಜೊತೆನಾದರೂ ತಿನ್ಬೋದು. ಇದೇ ಥರ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.